ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ನೋಡ್ತಾ ಇದ್ದೀರಲ್ಲ, ಬ್ರಾಹ್ಮಣ ಶೈಲಿಯ ಚಟ್ನಿ ಪುಡಿ. ಇದು ಒಂದಿದ್ರೆ ಯಾವುದಾದ್ರೂ ನಾವು ಪಲ್ಯ ಮಾಡದೇ ಇದ್ರೂ ನಡೆಯುತ್ತೆ, ಅಥವಾ ಯಾವುದಾದ್ರೂ ಪಲ್ಯ ಮಾಡಲಿ, ಚೌಳಿಕಾಯಿ ಪಲ್ಯ, ಬೀನ್ಸ್ ಪಲ್ಯಗೆ ಇದನ್ನು 2 ಚಮಚ ಹಾಕಿಬಿಟ್ಟು ನಾವು ಕೈ ಆಡಿಸಿದ್ರು ತುಂಬಾ ರುಚಿಯಾಗಿರುತ್ತೆ. ಮದುವೆ ಮನೆಯಲ್ಲಿ ಹೇಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಾರೆ ಹಾಗೆ ಇವತ್ತು ಮಾಡಿ ನೋಡೋಣ ಕಟ್ಟೀಸ್ ಕಿಚನ್ ಕನ್ನಡದಲ್ಲಿ. ಇದನ್ನು ಭರಡ ಚಟ್ನಿ ಪುಡಿ ಅಂತ ಹೇಳ್ತಾರೆ. ಬೇಳೆಗಳನ್ನು ಎಲ್ಲ ಬೇಳೆ ಹಾಕಿಬಿಟ್ಟು ಮಾಡೋದು. ತುಂಬ ಅದರದ್ದೇ ಆದ ಅಳತೆ ಇರುತ್ತೆ. ವಿಶಿಷ್ಟ ರೀತಿಯಲ್ಲಿ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ನೀವು 6 ತಿಂಗಳವರೆಗೂ ಏರ್ಟೈಟ್ ಡಬ್ಬದಲ್ಲಿ ಇಟ್ಕೊಂಡ್ರೆ ಅದೇ ಫ್ರೆಶ್ನೆಸ್ನ ಮೇಂಟೈನ್ ಮಾಡ್ಬೋದು. ಇದಕ್ಕೆ ನಾನು 1 ಬಟ್ಲು, ಅಳತೆಗೆ ಒಂದೇ ಬಟ್ಲು ಇಟ್ಕೊಂಡಿರೋದು. ಯಾವುದಾದ್ರೂ ಬಟ್ಲು ತೊಗೊಳ್ಳಿ. 1 ಬಟ್ಲು ಕಡಲೆಬೇಳೆ ತೊಗೊಂಡಿರೋದು. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಎಲ್ಲಿವರೆಗೂ ಹುರ್ಕೋಬೇಕು ಅಂದರೆ ಇದು ಸ್ವಲ್ಪ ರೆಡ್ಡಿಶ್ ಆಗಬೇಕು. ಹಾಗಂತ ಪೂರ್ತಿ ರೆಡ್ ಆಗಬಾರ್ದು. ತುಂಬ ಅದು ಹೊತ್ತಿರೋ ಸ್ಮೆಲ್ ಥರ ಬರುತ್ತೆ. ಒಂದು 4 ಕಾಳು ಅಲ್ಲೊಂದು ಇಲ್ಲೊಂದು ಕೆಂಪಿಗೆ ಕಾಣಿಸೋಕ್ಕೆ ಶುರು ಆದರೆ ಇದ್ರದ್ದು ಹಸಿ ಹೋಗಿಬಿಡತ್ತೆ. ಆವಾಗ ನಾವು ಇದನ್ನು ತೆಗೆದು ಬೇರೆ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ಸೈಜ್ಗೆ ಬಂದರೆ ಸರಿ. ಈಗ ಇದಕ್ಕೆ ಹಾಕ್ಕೊಳ್ಳೋಣ ಅರ್ಧ ಬಟ್ಲು ಉದ್ದಿನಬೇಳೆ. ನೋಡಿ, 1 ಬಟ್ಲು ಕಡಲೆಬೇಳೆ ಇತ್ತು, ಅರ್ಧ ಬಟ್ಲು ನಾವು ಹಾಕ್ಕೊಂಡಿರೋದು ಉದ್ದಿನಬೇಳೆ. ಉದ್ದಿನಬೇಳೆ ಬೇಗ ಕಾದಿರತ್ತಲ್ಲ ಪಾತ್ರೆ, ಬೇಗ ಆಗಿಬಿಡುತ್ತೆ. 2 ನಿಮಿಷದಿಂದ 3 ನಿಮಿಷಕ್ಕೆಲ್ಲ ಬ್ರೌನಾಗಿ ಬಂದುಬಿಡುತ್ತೆ. ಉದ್ದಿನಬೇಳೆನ ಬ್ರೌನಿಶ್ವರೆಗೂ ಹುರ್ಕೊಳ್ಳೋಣ. ಅದನ್ನು ಪಾತ್ರೆಗೆ ತಕ್ಕೊಳ್ಳೋಣ. ಈಗ 2 ಬಟ್ಲು ಶೇಂಗಾ. ಆ್ಯಕ್ಚುಲಿ ಇವಾಗ ಮಳೆಗಾಲ ಅಂತ ನಾನು ಮಾರ್ಕೆಟಿಂದ ತರ್ತೀವಲ್ಲ, ತಂದ ತಕ್ಷಣವೇ ನಾನು ಶೇಂಗಾನ ಹುರಿದಿಟ್ಕೊಂಡಿರ್ತೀನಿ, ಸ್ವಲ್ಪ ಹುಳ ಹಿಡಿಯಲ್ಲ ಅಂತ. ಇದಕ್ಕೆ ನಾನು ಸ್ವಲ್ಪನೇ ಹುರ್ಕೊಂಡಿದ್ದೀನಿ, ಸ್ವಲ್ಪ ಅದಕ್ಕೆ ಎಕ್ಸ್ಟ್ರಾ ಹುರ್ಕೊಂಡೆ. 2 ಬಟ್ಲು ಶೇಂಗಾ ಮತ್ತು ಅರ್ಧ ಬಟ್ಲು ಎಳ್ಳು, ಬಿಳಿ ಎಳ್ಳು. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದು 2 ನಿಮಿಷಕ್ಕೆ ಆಗಿಬಿಡತ್ತೆ. ಇವೆಲ್ಲ ಜಿಡ್ಡು ಪದಾರ್ಥ ಅಲ್ಲ, ಅದಕ್ಕೆ ಇದನ್ನು ಸಪ್ರೇಟಾಗಿ ಹುರಿದು ತಕ್ಕೋತಾ ಇರೋದು. ನಾವು ಬೇಳೆ ಜೊತೆಗೆ ಮಿಕ್ಸ್ ಮಾಡಿಲ್ಲ ಇದನ್ನು. ಮತ್ತು ಕೊಬ್ಬರಿ ಅರ್ಧ ಬಟ್ಲು, ಒಣ ಕೊಬ್ಬರಿನ ತುರ್ಕೊಂಡಿರೋ ಒಣ ಕೊಬ್ಬರಿನ ಅರ್ಧ ಬಟ್ಲು ನಾವು 2 ನಿಮಿಷ ಹುರಿದ್ರೆ ಹೀಗೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಇದನ್ನು ತಕ್ಕೊಳ್ಳೋಣ. ಇದು 3 ಜಿಡ್ಡು ಪದಾರ್ಥ ಅಲ್ವಾ, ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಈಗ ನಾವು ಸ್ವಲ್ಪ ಮಸಾಲೆ ಹಾಕಬೇಕು, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. 2 ಸ್ಪೂನಷ್ಟು ಹವೀಜ ಮತ್ತು 2 ಸ್ಪೂನಷ್ಟು ಜೀರಿಗೆ. ಇದನ್ನು ಚೆನ್ನಾಗಿ ಮಸಾಲೆ ಸ್ಮೆಲ್ ಬರೋವರೆಗೂ 1.5-2 ನಿಮಿಷ ಹಿಡಿಯುತ್ತೆ. ಅಷ್ಟು ಹುರಿದ್ಬಿಟ್ಟು ಬೇಳೆ ಜೊತೆಗೆ ಸೇರಿಸ್ಕೊಳ್ಳೋಣ. ಇದಕ್ಕೆ ನಿಮ್ಮದು 1 ನಿಂಬೆ ಗಾತ್ರದಷ್ಟು ಹುಣಸೆ ಹಾಕಿರೋದು. ಹುಣಸೆ ಹಣ್ಣು ಒಣಗಿದ್ದಿದ್ರೆ ಡೈರೆಕ್ಟ್ ಹಾಕ್ಬೋದು, ಹಸಿ ಇದ್ದರೆ ಸ್ವಲ್ಪ 1 ಚಮಚ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಹಾಕಿ. ನಂದು ಒಣಗಿದ್ದೇ ಇತ್ತು, ಅದಕ್ಕೆ ಡೈರೆಕ್ಟಾಗಿ ಹಾಕಿರೋದು. ಮುಂಚೆ ಬೇಳೆನ ನಾವು ಮಿಕ್ಸಿ ಪಾಟಲ್ಲಿ ಉಲ್ಟಾಗಿ ಹುರ್ಕೋಬೇಕು. ಇದು ಚಟ್ನಿ ಪುಡಿ ತುಂಬ ಫೈನ್ ಪೌಡ್ರ್ ಇರಲ್ಲ, ಉಲ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಉಲ್ಟಾಗಿ ಈಗ ನಾನು ಇದನ್ನು ಪೌಡ್ರ್ ಮಾಡ್ಕೊಂಡಿರೋದು. ನೋಡಿ, ಕೈಯಲ್ಲಿ ನಿಮ್ಗೆ ಅನಿಸ್ತಾ ಇರುತ್ತಲ್ಲ ರವೆ ಇದೆ. ಈ ಥರ ರವೆ ಬರೋ ಥರ ಹುರ್ಕೊಂಡು ಸಪ್ರೇಟ್ ತಕ್ಕೊಳ್ಳೋಣ. ಈಗ ನಮ್ಮದು ಜಿಡ್ಡು ಪದಾರ್ಥ ಅಂದರೆ ಶೇಂಗಾ, ಎಳ್ಳು ಮತ್ತು ಕೊಬ್ಬರಿನ ಹುರ್ಕೊಳ್ಳೋದೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದನ್ನು ನಾವು ಎಲ್ಲಿವರೆಗೂ ಮಿಕ್ಸಿಗೆ ಹಾಕಬೇಕಂದ್ರೆ 3 ನಿಮಿಷ ಕಂಟಿನ್ಯೂಸ್ ತಿರುವಿದ್ರೆ ಈ ಥರ ಅದು ಮೆತ್ತಗೆ ಎಣ್ಣೆ ಬಿಟ್ಕೋಬೇಕು. ಇವು ಎಣ್ಣೆ ಪದಾರ್ಥ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಮಿಕ್ಸಿಗೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಚಟ್ನಿ ಪುಡಿ. ಈಗ ಮತ್ತೆ ಉಳಿದಿರೋ ನಮ್ಮದು ಶೇಂಗಾ ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ತಿರುಗೋಣ. ಇದು ಒಂದು 2-3 ನಿಮಿಷ ಕಂಟಿನ್ಯೂಸ್ ಮಾಡಿದರೆ ನೋಡಿ, ಕೆಳಗಡೆದಂತೂ ಇನ್ನೂ ಮುದ್ದೆಯಾಗಿಯೇ ಬರುತ್ತೆ. ಅದು ಎಣ್ಣೆ ಬಿಟ್ಕೊಂಡಿದೆ ಅಂತ ಅರ್ಥ. ಈಗ ಇದಕ್ಕೆ ಅರ್ಧ ಬಟ್ಲದಷ್ಟು ಚಿಲ್ಲಿ ಪೌಡರ್, ಖಾರದ ಪುಡಿ ಹಾಕಿರೋದು, ಬ್ಯಾಡಗಿ ಖಾರದ ಪುಡಿ, 2 ಚಮಚೆ ಉಪ್ಪು ಮತ್ತು 2 ಚಮಚೆಯಷ್ಟು ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಬೆಲ್ಲ ರುಚಿ ಚೆನ್ನಾಗಿ ಕೊಡುತ್ತೆ. ಈಗ ಹೀಗೆ ಕಲಸಿದ್ರೆ ಇನಫ್ ಆಗಲ್ಲ. ಹೀಗೆ ಕಲಸಿದ್ರೆ ಸ್ವಲ್ಪನೇ ಇದು ಮಿಕ್ಸ್ ಆಗುತ್ತೆ, ಅಲ್ಲಲ್ಲೇ ಖಾರದ ಪುಡಿ ಉಳ್ಕೊಂಡಿರುತ್ತೆ. ಇದನ್ನು ವಾಪಸ್ ಮತ್ತೆ ಮಿಕ್ಸಿಗೆ ಹಾಕಿದರೆ ಖಾರದ ಪುಡಿ ಚೆನ್ನಾಗಿ ಶೇಂಗಾ ಅದ್ರ ಜೊತೆಗೆ ಸೇರಿಕೊಂಡು ಕಲರ್ ಬಿಟ್ಕೊಡುತ್ತೆ. ಈಗ ನೋಡಿ, ನಾನೇನು ಎಡಿಷ್ನಲ್ ಖಾರದ ಪುಡಿ ಹಾಕಿಲ್ಲ, ಅದನ್ನೇ ಮಿಕ್ಸಿನಲ್ಲಿ ಚೆನ್ನಾಗಿ ಒಂದು 3-4 ನಿಮಿಷ ತಿರುವಿದಾಗ ಈ ಥರ ಕಲರ್ ಬಂತದಕ್ಕೆ. ನೋಡಿ, ಪ್ರತಿ ಸರ್ತಿಗೂ ಅದ್ರ ಕಲರು ಚೆನ್ನಾಗಿ ಬರ್ತಾ ಇದೆ. ಈಗ ನಿಮ್ಮ ಹತ್ರ ಖಾರ ಜಾಸ್ತಿ ಇತ್ತು ಅಂದರೆ ಖಾರದ ಪುಡಿ ನೀವು ಅಳತೆಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಯಾಕಂದರೆ ನಮ್ಮದು ಬ್ಯಾಡಗಿ ಮಿರ್ಚಿ ನಾನು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ, ಖಾರ ಸರಿ ಹೋಗಿದೆ ಇದಕ್ಕೆ, ಅರ್ಧ ಬಟ್ಲು ಖಾರದ ಪುಡಿ. ಈಗ ಇದನ್ನೆಲ್ಲ ಮಾಡ್ಕೊಂಡ್ವಲ್ಲ, ಈಗ ಚಟ್ನಿ ಪುಡಿ ರೆಡಿ. ನೀವು ಇಷ್ಟನ್ನೇ ಬಿಟ್ಕೋಬೋದು. ಇದನ್ನು ಇನ್ನೂ ರುಚಿಯಾಗಿ ಮದುವೆ ಮನೆಯದೇ ಟೇಸ್ಟ್ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಇದನ್ನು ಫಸ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಗಂಟು ಹೊಡ್ಕೊಂಡು ನೀವು ಕೈಯಲ್ಲಿ ಮಿಕ್ಸ್ ಮಾಡಿ. ಯಾವುದೇ ಅಡುಗೆ ಆಯ್ತು, ಕೈ ಟಚ್ ಇದ್ದರೆ ಅದು ಬೇರೆಯೇ ರುಚಿ ಕೊಡುತ್ತೆ. ನಾವೆಷ್ಟೇ ಸೊಫಿಸ್ಟಿಕೇಟೆಡ್ ಆಗಿ ಸ್ಪೂನ್ಲೇ ಮಾಡ್ತೀವಂದ್ರೂ ಕೈ ರುಚಿ ಬೇರೆಯೇ ಇರುತ್ತೆ. ಸ್ವಲ್ಪ ಕೈ ರುಚಿ ಇರಬೇಕು ಅದಕ್ಕೆ. ಈಗ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಇಂಗು ಕರಗಾದ್ಮೇಲೆ 2 ಚಮಚೆ ಕರಿಬೇವಿನ ಪುಡಿ,
ಪುಡಿ ಇದ್ದರೆ ಪುಡಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕರಿಬೇವನ್ನೇ ಸಣ್ಣ ಹೆಚ್ಚಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಮುಂಚೆನೇ ಕರಿಬೇವು ಹಾಕ್ಕೊಂಡು ನಾವು ಚಟ್ನಿ ಪುಡಿ ಮಾಡಿಕೊಂಡ್ರೆ ಚಟ್ನಿ ಪುಡಿ ಕಪ್ಪಗಾಗತ್ತೆ, ಕೆಂಪಗೆ ಬರಲ್ಲ. ಅದಕ್ಕೆ ಹೀಗೆ ಎಣ್ಣೆಯಲ್ಲಿ ಕರಿಬೇವಿನ ಪುಡಿ ಅಥವಾ ಹೆಚ್ಚಿದ ಕರಿಬೇವು, ಎಣ್ಣೆ ಮತ್ತು ಇಂಗು ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಮತ್ತೆ ನಾವು ಸ್ವಲ್ಪ ಬಿಸಿ ಕಡಿಮೆ ಆಗುತ್ತೆ ಎಣ್ಣೆದು. ಈಗ ಕೈಯಿಂದ ಚೆನ್ನಾಗಿ ಕಲಿಸ್ಕೊಂಡು ಎಲ್ಲ ಕಡೆಗೂ ಈ ಎಣ್ಣೆ ಹತ್ತೋ ಥರ ನೋಡೋಣ. ಈ ಇಂಗಿನ ವಾಸನೆ, ಕರಿಬೇವಿನ ವಾಸನೆ ತುಂಬ ಚೆನ್ನಾಗಿರುತ್ತೆ. ನೀವಿದನ್ನು 2 ಚಮಚೆ ಚಟ್ನಿ ಪುಡಿ, ಒಂದು ಸ್ವಲ್ಪ ಅನ್ನ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇಷ್ಟೊಂದು ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕರನೂ ಹೌದು. ಇದರಲ್ಲಿ ಎಲ್ಲ ಬೇಳೆ ಇರೋದ್ರಿಂದ ಹೈ ಪ್ರೋಟೀನ್ ಇರುತ್ತೆ. ತುಂಬ ಹೆಲ್ದಿಯಾಗಿರೋ ಸಾಂಪ್ರದಾಯಿಕ ಶೈಲಿಯ ಚಟ್ನಿ ಪುಡಿ ಮಾಡಿ ನೋಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಥ್ಯಾಂಕ್ ಯು.